ತೆಲುಗಿನಲ್ಲಿ ಸಿದ್ಧಗೊಳ್ತಾ ಇರೋ ಚಿರಂಜೀವಿ ನಟನೆಯ ತೆಲುಗಿನ ಸೈರಾ ನರಸಿಂಹಾರೆಡ್ಡಿ ಸಿನಿಮಾದ ಸೆಟ್ನಲ್ಲಿರೋ ಸುದೀಪ್ ಬಚ್ಚನ್ ಜೊತೆ ಇರೋ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಆದ್ರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಟ ಅಮಿತಾಬ್ ಬಚ್ಚನ್ ಹಾಗೂ ಕಿಚ್ಚ ಸುದೀಪ್ ಹಿಂದಿಯ ರನ್ ಚಿತ್ರದಲ್ಲಿ ಒಟ್ಟಿಗೆ ತೆರೆ ಹಂಚಿಕೊಂಡಿದ್ರು. ಈ ಸಿನಿಮಾ ತೆರೆ ಕಂಡು 10 ವರ್ಷಗಳೇ ಕಳೆದಿವೆ. ಈಗ ಈ ಲೆಜೆಂಡ್ ಜೊತೆ ಮತ್ತೆ ತೆರೆ ಹಂಚಿಕೊಳ್ಳುವ ಅವಕಾಶ ಸಿಕ್ಕಿದೆ ಸುದೀಪ್ ಅವರಿಗೆ. ಈ ವಿಚಾರಕ್ಕೆ ಸುದೀಪ್ ಸಖತ್ ಖುಷಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋ ಹಂಚಿಕೊಂಡಿದ್ದಾರೆ. ತೆಲುಗಿನಲ್ಲಿ ಸಿದ್ಧಗೊಳ್ತಾ ಇರೋ ಚಿರಂಜೀವಿ ನಟನೆಯ ತೆಲುಗಿನ ಸೈರಾ ನರಸಿಂಹಾರೆಡ್ಡಿ ಚಿತ್ರದಲ್ಲಿ ಅಮಿತಾಬ್ ಹಾಗೂ ಸುದೀಪ್ ಇಬ್ಬರು ಅಭಿನಯಿಸುತ್ತಿದ್ದಾರೆ. ಸದ್ಯ ಸಿನಿಮಾದ ಸೆಟ್ನಲ್ಲಿರೋ ಸುದೀಪ್ ಬಚ್ಚನ್ ಜೊತೆ ಇರೋ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ರನ್ ಚಿತ್ರ ತೆರೆ ಕಂಡು 10 ವರ್ಷಗಳ ನಂತರ ನಾನು ಈ ಲೆಜೆಂಡ್ ಜೊತೆ ಮತ್ತೆ ತೆರೆ ಹಂಚಿಕೊಳ್ಳುವ ಅವಕಾಶ ಪಡ್ಕೊಂಡಿದ್ದೇನೆ. ಅವರು ತಮ್ಮ ಜೀವನದ ಬಹುತೇಕ ಸಮಯವನ್ನ ಚಿತ್ರರಂಗದಲ್ಲೇ ಕಳೆದಿದ್ದಾರೆ. ನನಗೆ ಈ ಕ್ಷಣವನ್ನ ಉಡುಗೊರೆಯಾಗಿ ನೀಡಿದ ಚಿರಂಜೀವಿ ಹಾಗೂ ನಿರ್ದೇಶಕ ಸುರೇಂದರ್ ಅವರಿಗೆ ಧನ್ಯವಾದ. ಅಮಿತಾಬ್ ಅವರಿಗೂ ಥ್ಯಾಂಕ್ಸ್ ಅಂತ ಸುದೀಪ್ ಪಡ್ಕೊಂಡಿದ್ದಾರೆ. ರಾಯಲಸೀಮೆಯ ಸ್ವತಂತ್ರ ಹೋರಾಟಗಾರ ಉಯ್ಯಾಲವಾಡ ನರಸಿಂಹಾರೆಡ್ಡಿ ಅವರ ಜೀವನ ಆಧರಿಸಿ ಈ ಚಿತ್ರ ಮಾಡಿದ್ದಾರೆ ನಿರ್ದೇಶಕ ಸುರೇಂದರ್ ರೆಡ್ಡಿ. ಈ ವರ್ಷ ಅಕ್ಟೋಬರ್ನಲ್ಲಿ ಸಿನಿಮಾ ತೆರೆಗೆ ಬರೋ ನಿರೀಕ್ಷೆ ಇದೆ. ಅಮಿತಾಬ್ ಹಾಗೂ ಸುದೀಪ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತಮನ್ನಾ ಭಾಟಿಯಾ ಸೈರಾ ನಾಯಕಿ. ನಟ ರಾಮ್ ಚರಣ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ರನ್ ಚಿತ್ರವನ್ನ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನ ಮಾಡಿದ್ರು. ಅಮಿತಾಬ್, ರಿತೇಶ್ ದೇಶ್ಮುಖ್, ಪರೇಶ್ ರಾವಲ್ ಹಾಗೂ ಸುದೀಪ್ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ಓಕೆ ಫ್ರೆಂಡ್ಸ್, ಇದಾಯ್ತು ಕಿಚ್ಚ ಸುದೀಪ್ ಅವರ ಸೈರಾ ಚಿತ್ರದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.